भारत माता की, भारत माता की, वंदे वंदे, नरेंद्र मोदी जी की, नरेंद्र मोदी जी की, भारतीय जनता पार्टी के, भारतीय जनता पार्टी के, भारतीय जनता पार्टी युवा मोर्चा के, भारतीय जनता पार्टी युवा मोर्चा के ಆತ್ಮೀಯ ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸಿದ ನಂತರ ಮೊದಲ ಬಾರಿಗೆ ನಮ್ಮ ಕರ್ನಾಟಕಕ್ಕೆ, ಕರುನಾಡಿಗೆ, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಬೆಂಗಳೂರಿಗೆ ಮೊದಲನೇ ದಿವಸ ಇವತ್ತು ನಾನು ಬಂದಿದ್ದೇನೆ. ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣಕ್ಕೆ, ಅದರಲ್ಲೂ ಪ್ರತಿ ದಿವಸ ಸಂಸದರಾಗಿ ಈ ಭಾಗದ ಜನರ ಸೇವೆಯನ್ನು, ಕೆಲಸವನ್ನು ಮಾಡುವಂಥ ಈ ಕಚೇರಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂಥ ವಿಜಯ್ ಕುಮಾರ್ ಅವರ ಕರ್ಮಭೂಮಿ, ಇಲ್ಲಿಗೆ ನಾನು ಮೊದಲನೇದಾಗಿ ಬಂದಿದ್ದೇನೆ. ತಾವೆಲ್ಲರೂ ಇವತ್ತು ಬಹಳ ಪ್ರೀತಿಯಿಂದ ಇವು ಸ್ವಾಗತವನ್ನು ಮಾಡಿದ್ದೀರಿ. ಕೋವಿಡ್ನ ಸಂದರ್ಭ ಇದೆ, ದಯವಿಟ್ಟು ಯಾರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರಬೇಡಿ ಅನ್ನುವಂಥ ಮನವಿ ನಾವು ಎಷ್ಟೇ ಸರಿ ಮಾಡಿದ್ರೂ ಕೂಡ ಅತ್ಯಂತ ಪ್ರೀತಿ ಉತ್ಸಾಹದಿಂದ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಏರ್ಪೋರ್ಟ್ನಿಂದ ಇಲ್ಲಿಯವರೆಗೆ ಜೊತೆಗಿದ್ದೀರಿ. ಈ ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ಈ ಆತ್ಮೀಯತೆಗೆ ನಾನು ಸದಾ ಚಿರಋಣಿ. ಮೊದಲ ಬಾರಿಗೆ ಕರ್ನಾಟಕದಿಂದ ಕನ್ನಡದ ಒಬ್ಬ ಯುವಕನಿಗೆ ಇಡೀ ದೇಶದ ಎಲ್ಲ ಯುವಕರ ಸಂಘಟನೆಯನ್ನು ಮಾಡುವಂತಹ, ತನ್ಮೂಲಕ ತಾಯಿ ಭಾರತಿಗೆ ಸೇವೆ ಮಾಡುವಂತಹ ಒಂದು ಸದಾವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಪ್ರಪ್ರಥಮವಾಗಿ ಈ ಬಾರಿ ಕರುಣಿಸಿದೆ. ಈ ಸೌಭಾಗ್ಯ ನನ್ನ ಪಾಲಿಗೆ ಬಂದಿರುವಂಥದ್ದು ಕರ್ನಾಟಕದ ಸಮಸ್ತ ಕನ್ನಡಿಗರ ಆಶೀರ್ವಾದ ಎಂದೇ ನಾನು ಇದನ್ನು ಭಾವಿಸ್ತೇನೆ. ಬಂಧುಗಳೇ, ಬೇರೆ ಯಾವ ಪಾರ್ಟಿಯಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರನ್ನ, ಯುವಕರನ್ನ ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡಿ, ಅವರಲ್ಲಿ ಒಂದು ಪ್ರಬುದ್ಧತೆಯನ್ನು ಬೆಳೆಸಿ, ತಮ್ಮ ಶಕ್ತಿಯ ಮೇಲೆ ತಮಗೆ ನಂಬಿಕೆ ಬರುವಂತೆ ಮಾಡಿ, ಸರಿ ತಪ್ಪುಗಳನ್ನು ತಿದ್ದಿ ತೀಡಿ, ಒಂದೊಂದೇ ಹಂತ ಹಂತವಾಗಿ ಸಂಘಟನೆಯಲ್ಲಿ ಯುವಕರನ್ನ ಕಾರ್ಯಕರ್ತರನ್ನಾಗಿ ಮಾಡಿ, ಕಾರ್ಯಕರ್ತರಾಗಿ ಅವರನ್ನು ಪಕ್ವಗೊಳಿಸಿ, ಜನರ ಮಧ್ಯದಲ್ಲಿ ಜನರ ಪ್ರೀತಿಯನ್ನು ಪಡ್ಕೊಳ್ಳೋ ಹಾಗೆ ಮಾಡಿ, ಜನನಾಯಕರಾಗಿ ರೂಪಿಸುವಂಥ ಏಕೈಕ ಸಂಘಟನೆ ಭಾರತ ದೇಶದಲ್ಲಿರುವಂಥದ್ದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ. ಎಬಿವಿಪಿಯ ಕಾರ್ಯಕರ್ತನಾಗಿ ಇದೇ ಜಯನಗರದ ಸುತ್ತಮುತ್ತಲಿನ ಈ ಭಾಗಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡ್ತಾ ನಾವೆಲ್ಲರೂ ಓಡಾಡ್ತಿದ್ವಿ. ಹೋರಾಟಗಳು, ಕಾರ್ಯಕ್ರಮಗಳು. ನಮ್ಮ ಯಾರಿಗೂ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ಪಾರ್ಟಿ ನಮಗೆ ಈ ರೀತಿಯ ಅವಕಾಶಗಳು ಕೊಡುತ್ತೆ, ನಮ್ಮನ್ನು ಈ ರೀತಿ ಗುರುತಿಸಿ ಬೆಳೆಸುತ್ತೆ ಅಂತ. ಇದೇ ಈ ಪಾರ್ಟಿಯ ವಿಶೇಷತೆ. ಈ ಪಕ್ಷ ಒಂದು ರಾತ್ರೋರಾತ್ರಿ ಎದ್ದು ಬೆಳೆದಿರುವಂಥ ಪಕ್ಷ ಅಲ್ಲ. ಇದ್ರ ಹಿಂದೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಅವರ ತ್ಯಾಗ, ಪರಿಶ್ರಮ, ಬೆವರು ಇದೆಲ್ಲ ಈ ಪಕ್ಷದ ಹಿಂದಿದೆ.
ನನ್ನಂಥ ಒಬ್ಬ ಸಾಮಾನ್ಯ ಯುವಕನ ಮೇಲೆ ಬೆಂಗಳೂರು ದಕ್ಷಿಣದಂಥ ಪ್ರಬುದ್ಧ ಮತದಾರರು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ದೇಶದ ಸಂಸತ್ತಿಗೆ ಕಳಿಸ್ತಾರೆ ಅಂತಂದ್ರೆ, ಈ ಭಾಗದ ಜನ ನಂಬಿಕೆ ಇಟ್ಟಿರುವಂಥದ್ದು ನಮಗಿಂತ ಹೆಚ್ಚಾಗಿ ನಮ್ಮ ಪಾರ್ಟಿಯ ಚಿಹ್ನೆ ಕಮಲದ ಮೇಲೆ, ಈ ಪಾರ್ಟಿಯ ಗುರುತಿನ ಮೇಲೆ, ಈ ಪಾರ್ಟಿಯನ್ನ ಪ್ರತಿನಿಧಿಸಿದಂಥ ನಾಯಕತ್ವದ ಮೇಲೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಅಂತಂದ್ರೆ ಬಿಜೆಪಿಯ ಭದ್ರ ಕೋಟೆ ಇದು. ಈ ಕೋಟೆಯನ್ನ ಕಟ್ಟಿ ಬೆಳೆಸಿರುವಂಥ ಎಷ್ಟೋ ಮಹನೀಯರನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಎಷ್ಟೋ ಜನರ ಹೆಸರು ನಮಗೆ ನೆನಪಿದೆ, ಎಷ್ಟೋ ಜನರ ಹೆಸರು ನಮಗೆ ನೆನಪೇ ಇರೋದಿಲ್ಲ. ಆದರೆ ಅವರೆಲ್ಲರದ್ದು ಪರಿಶ್ರಮ ಸೇರಿದಾಗ ಮಾತ್ರ ಈ ರೀತಿಯ ಸಂಘಟನೆ, ಈ ರೀತಿಯ ಶಕ್ತಿ ಒಂದು ಸಂಘಟನೆಗೆ ಬರಲಿಕ್ಕೆ ಸಾಧ್ಯ. ವಿಶೇಷವಾಗಿ ಕರ್ನಾಟಕ ಮತ್ತು ಬೆಂಗಳೂರು ಬಿಜೆಪಿ ಅಂತಂದಾಗ ನಾವು ಯಡಿಯೂರಪ್ಪನವರನ್ನ ಮತ್ತು ಅನಂತಕುಮಾರ್ ಅವರನ್ನ ಅತ್ಯಂತ ಶ್ರದ್ಧೆಯಿಂದ ನಾವು ನೆನಪಿಸ್ಕೊಳ್ಬೇಕು. ಯಡಿಯೂರಪ್ಪನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಅತ್ಯಂತ ದಕ್ಷವಾಗಿರುವಂತಹ ಆಡಳಿತ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇವತ್ತಿರುವಂಥ ಯಾವ ಬೇರೆ ರಾಜಕೀಯ ಪಾರ್ಟಿಯವರಿಗೂ ಯಡಿಯೂರಪ್ಪನವರಿಗೂ ಹೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಡಿಯೂರಪ್ಪನವರ ಜನಮಾನಸದಲ್ಲಿರುವಂತಹ ಅವರ ಪ್ರೀತಿ ವಿಶ್ವಾಸವನ್ನು ಆ ಮಟ್ಟಕ್ಕೆ ಅವರು ಬೆಳೆಸ್ಕೊಂಡಿದ್ದಾರೆ. ಅದು ರಾತ್ರೋರಾತ್ರಿ ಬೆಳಿಲಿಲ್ಲ. ಹಳ್ಳಿ ಹಳ್ಳಿಗೆ, ಊರು ಊರಿಗೆ ಸೈಕಲ್ ಹೋಗ್ತಾ, ಅಂಬಾಸಿಡರ್ ಹಳೆ ಕಾರ್ನಲ್ಲಿ, ಸ್ಕೂಟರ್ನಲ್ಲಿ, ವೆಸ್ಪಾದಲ್ಲಿ, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ, ಇದೆಲ್ಲದನ್ನ ಯಡಿಯೂರಪ್ಪನವರು 30-40 ವರ್ಷಗಳ ಕಾಲ ಜನರ ಮಧ್ಯದಲ್ಲೇ ಮಾಡಿದ್ರಿಂದ, ರೈತ ಹೋರಾಟ, ಶ್ರಮಿಕರ ಹೋರಾಟ, ಕಾರ್ಮಿಕರ ಹೋರಾಟ, ಇದೆಲ್ಲದನ್ನು ಮಾಡಿದ್ರಿಂದ ಇವತ್ತು ರಾಜ್ಯದ ಜನ ಯಡಿಯೂರಪ್ಪನವರು ಅಂತಂದ್ರೆ ಅವರ ಜನಮಾನಸದಲ್ಲಿ ನಿಚ್ಚಳಿಯದಂತಿರುವಂತಹ ನಾಯಕರು. ಈ ಹೋರಾಟದಿಂದ ಇವತ್ತಿನ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪ್ರೇರಣೆ ಪಡ್ಕೊಳ್ಬೇಕು. ಬೆಂಗಳೂರು ಅಂತಂದಾಗ ನಾವು ಹೆಂಗೆ ಕರ್ನಾಟಕದಲ್ಲಿ ನಾವು ಅನಂತಕುಮಾರ್ ಮತ್ತು ವಿಜಯ್ ಕುಮಾರ್ ಅವರ ಜೋಡಿಯನ್ನು, ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರ ಜೋಡಿಯನ್ನು ನೆನಪಿಸ್ಕೊಳ್ತೇವೋ, ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಅನಂತಕುಮಾರ್ ವಿಜಯ್ ಕುಮಾರ್ ಅವರ ಜೋಡಿ ಬೆಂಗಳೂರನ್ನ ಬಿಜೆಪಿ ಗಟ್ಟಿ ಮಾಡಿರುವಂಥದ್ದು. ಅವರೆಲ್ಲರಿಂದ ನಾವು ಕಲಿಬೇಕಾಗಿರೋದು, ಪ್ರೇರಣೆ ಪಡ್ಕೊಳ್ಬೇಕಾಗಿರುವಂಥದ್ದು ಎಷ್ಟು ಗುಣ ಇದೆ. ಅನಂತಕುಮಾರ್ ಅವರನ್ನ ಹತ್ತಿರದಿಂದ ಬಲ್ಲೋರು ನಾವೆಲ್ಲರೂ ಇಲ್ಲಿ ಎಷ್ಟೊಂದು ಜನ ಇದ್ದೀವಿ. ಅವಿರತ ಪ್ರಯತ್ನ, ಅವಿರತ ಪರಿಶ್ರಮ, ಬತ್ತದೇ ಇರುವಂತಹ ಚೈತನ್ಯ, ಈ ಎಲ್ಲ ಗುಣಗಳನ್ನು ಇವತ್ತು ನಾವು ಜೀವಂತವಾಗಿ ಇಟ್ಕೊಂಡು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿರುವಂತಹ ಜವಾಬ್ದಾರಿ ಯುವ ಮೋರ್ಚಾದ್ದು. ಬೆಂಗಳೂರು ದಕ್ಷಿಣದ ವಿಶೇಷತೆ ಅಂತಂದ್ರೆ, ಬೆಂಗಳೂರು ದಕ್ಷಿಣದ ಮತದಾರರ ಶಕ್ತಿ ಎಂಥದ್ದು ಅಂತಂದ್ರೆ, ಅವರ ಆಶೀರ್ವಾದದ ಶಕ್ತಿ ಎಂಥದ್ದು ಅಂತಂದ್ರೆ, ಬೆಂಗಳೂರು ದಕ್ಷಿಣಕ್ಕೆ ಯಾರು ಸಂಸದರಾಗ್ತಾರೋ ಅವರ ವ್ಯಾಪ್ತಿ ಮತ್ತು ಅವರ ಪ್ರಖರತೆ ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಜನರ ಆಶೀರ್ವಾದದ ಶಕ್ತಿಯಿಂದಾಗಿ ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಹಿಂದೆ ಅನಂತಕುಮಾರ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಾಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದಾಗ ಬಹುದೊಡ್ಡ ಪಾತ್ರ ಅಧ್ಯಕ್ಷರಾಗಿ ಅನಂತಕುಮಾರ್ ಅವರದಿತ್ತು. ನಂತರ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಅನಂತಕುಮಾರ್ ಅವರು ದಶಕಕ್ಕೂ ಹೆಚ್ಚು ಕಾಲ ಈ ದೇಶದ ಪಾರ್ಟಿಯ ಸೇವೆಯನ್ನು ಮಾಡಿದರು. ಇವತ್ತು ಅತ್ಯಂತ ಕೃತಜ್ಞತೆಯಿಂದ ನಮ್ಮಂಥ ಎಷ್ಟೋ ಕಾರ್ಯಕರ್ತರನ್ನ ಅವರ ಕಾರ್ಯಕ್ಷಮತೆಯಿಂದ, ಅವರ ಮಾತಿನಿಂದ, ಅವರ ನಡವಳಿಕೆಯಿಂದ, ಅವರ ವಿಚಾರದಿಂದ ಪ್ರೇರಣೆ ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಒಂದು ಶಕ್ತಿ ತುಂಬಿದಂಥ ಅನಂತಕುಮಾರ್ ಅವರನ್ನ ನಾವೆಲ್ಲರೂ ಕೂಡ ಇವತ್ತು ಶ್ರದ್ಧೆಯಿಂದ ನೆನಪಿಸ್ಕೊಳ್ಬೇಕಾಗಿದೆ ಬಂಧುಗಳೇ. ಅವರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿ, ಅವರ ಭಾರತದ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅವರ ಪ್ರೀತಿ ವಿಶ್ವಾಸ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದೇ ರೀತಿ
ನಾನಿಲ್ಲಿ ನ್ಯಾಷನಲ್ ಕಾಲೇಜ್ ಜಯನಗರಕ್ಕೆ ಓದಕ್ಕೆ ಬಂದಾಗೆಲ್ಲ ಓದ್ತಾ ಇರಬೇಕಾದಾಗ ಇಲ್ಲಿ ಜಯನಗರದಲ್ಲಿ ಸುತ್ತಾಡ್ತಾ ಇದ್ವಿ. ಯಾವಾಗಲೂ ಕೂಡ ಒಂದು ಪ್ಯಾಂಟು, ಹಾಫ್ ವೈಟ್ ಶರ್ಟ್, ಅತ್ಯಂತ ಸಿಂಪಲ್ ಆಗಿ ಇಲ್ಲಿ ಉಪಹಾರದರ್ಶಿನಿ ಇರ್ಬೋದು, ಇಲ್ಲಿ ಮೈಯಾಸ್ ಇರ್ಬೋದು, ಇನ್ಯಾವುದೋ ಒಂದು ಜಯನಗರದ ಭಾಗದ ಪಾರ್ಕೋ ರೆಸ್ಟೋರೆಂಟೋ ಇರ್ಬೋದು, ಸಾಮಾನ್ಯರ ಜನರ ಜೊತೆಗೆ ಒಂದು ಬೈಟು ಕಾಫಿ ಕುಡ್ಕೊಂಡು MLA ಯಾರು ಅಂತ ಹುಡುಕಬೇಕಿತ್ತು. ಆ ರೀತಿ ಜನನಾಯಕ ಅಂತಂದ್ರೆ ಜನರು ಮಧ್ಯದಲ್ಲಿ ಸದಾ ಇರೋಂಥವನು ಅಂತ ಹೇಳಿ ತೋರಿಸಿದಂಥ ವಿಜಯ್ ಕುಮಾರ್ ಅವರನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಳ್ಳೋದು. ಬೆಂಗಳೂರಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಗಟ್ಟಿಯಾಗಿ ಬೆಳೆದಿದೆ ಅಂತಂದ್ರೆ, ವೈಚಾರಿಕವಾಗಿ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ವಿಜಯ್ ಕುಮಾರ್ ಅವರ ಬಹುದೊಡ್ಡ ಕೊಡುಗೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಘಟಕಕ್ಕಿದೆ. ಇದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಅವರು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಜಯನಗರದ ರಸ್ತೆ ಓಡಾಡಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ಕ್ಷೇತ್ರವನ್ನು ವಿಜಯ್ ಕುಮಾರ್ ಅವರು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ರು. ಪಕ್ಷದ ಅವರ ಶಿಸ್ತು, ಈ ಜಯನಗರದ ಮೇಲಿನ ಅವರ ಪ್ರೀತಿ, ಇದನ್ನು ನಾವಿವತ್ತು ಮುಂದುವರಿಸಿ ಜಯನಗರದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತಷ್ಟು ಗಟ್ಟಿ ಮಾಡಬೇಕಾಗಿರುವಂಥ ಕೆಲಸ ನಮ್ಮೆಲ್ಲರದ್ದು ಇದೆ. ಬಂಧುಗಳೇ, ನಾನಿವತ್ತು ಸಂಸದನಾಗಿ ಆಯ್ಕೆ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಬೆಂಗಳೂರು ದಕ್ಷಿಣದ ಜನ, ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣದ ಕಾರ್ಯಕರ್ತರು, ಇಲ್ಲಿನ ನಮ್ಮೆಲ್ಲ ಹಿರಿಯರು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕೇವಲ ಒಂದೇ ವರ್ಷದ ಹಿಂದೆ ಚುನಾವಣೆ ಘೋಷಣೆಯಾಗಿತ್ತು. ನಮಗೆ ಚುನಾವಣೆಗೆ ಸಮಯ ಇದ್ದಿದ್ದೇನೆ ಒಂದು 25 ದಿವಸ. ಆ 25 ದಿವಸದಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರುಗಳಾಗಿರುವಂಥ ಆರ್ ಅಶೋಕ್ ಅವರು, ಸೋಮಣ್ಣನವರು, ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ಉದಯ್ ಗರಡಾಚಾರ್ ಅವರು, ನಮ್ಮ ಪಕ್ಷದ ಎಲ್ಲ ಹಂತದ ಕಾರ್ಯಕರ್ತರು, ನಾಯಕರುಗಳು, ಜಯನಗರದಲ್ಲಿ ವಿಶೇಷವಾಗಿ ನಟರಾಜ್ ಅವರು, ರಾಮಮೂರ್ತಿ ಅವರು, ಸೋಮಶೇಖರ್ ಅವರು, ಮಂಜುನಾಥ್ ರೆಡ್ಡಿ ಅವರು, ಚುನಾವಣೆಯ ಪೂರ್ತಿ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಂತಹ ಚನ್ನಗಿರಿಯವರು, ನಮ್ಮ ಎಲ್ಲ ಕಾರ್ಪೊರೇಟರ್ಗಳು. ಚಿಕ್ಕಪೇಟೆಗೆ ಹೋದ್ರೆ ಅಲ್ಲಿ SJP ಪಾರ್ಕ್ ರೋಡ್ ಇರ್ಬೋದು, SP ರೋಡ್ ಇರ್ಬೋದು, ಅಲ್ಲಿ ಓಡಾಡಿಸ್ಕೊಂಡು ನಮಗೆ ಏನು ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ಜೊತೆಗಿದ್ದಂಥ ಧನರಾಜ್ ಅವರು ಇರ್ಬೋದು. ಬೆಂಗಳೂರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಎಂದಿಗೂ ಕೂಡ ಬೆಂಗಳೂರು ಪಡೆದಿರುವಂಥ ಬೆಸ್ಟ್ ಮೇಯರ್ಗಳಲ್ಲಿ ಒಬ್ಬರು ಅಂತ ಹೇಳಿ ಇವತ್ತಿಗೂ ನೆನಪಿಸ್ಕೊಳ್ಳುವಂಥ ಕಟ್ಟೆ ಸತ್ಯ ಅವರಿರ್ಬೋದು. ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರ ಆಶೀರ್ವಾದ ಎಲ್ಲ ಹಂತದಲ್ಲಿ ನಮ್ಮ ಜೊತೆಗೆ ಅವರೆಲ್ಲರೂ ನಿಂತಿದ್ರಿಂದ ಮಾತ್ರ ನಾನು ಇವತ್ತು ಸಂಸದನಾಗ್ಲಿಕ್ಕೆ ಸಾಧ್ಯ ಆಯಿತು. ಇದು ಅತಿಶಯೋಕ್ತಿಯ ಮಾತಲ್ಲ, ಹೃದಯಾಂತರಾಳದ ಮಾತನ್ನು ಇವತ್ತು ಇಡ್ತಾ ಇದ್ದೇನೆ. ನಮ್ಮ ಪಾರ್ಟಿಯ ಹಿರಿಯರು ಮತ್ತು ಕಾರ್ಯಕರ್ತರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಕಳೆದ 1 ವರ್ಷದಿಂದ ಚುನಾವಣೆಯ ಸಂದರ್ಭ ಮುಗಿದ ಮಾರನೇ ದಿವಸದಿಂದ ನಮ್ಮ MP ಕಚೇರಿಯ ಎಲ್ಲ ಚಟುವಟಿಕೆಗಳ ಜೊತೆಗೆ ಒಂದು ಗಟ್ಟಿಯಾಗಿರುವಂಥ ಒಂದು ಯುವ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಒಬ್ಬೊಬ್ಬರದ್ದೇ ಹೆಸರು ಹೇಳ್ತಾ ಹೋದರೆ ನಾನೊಂದು 100-120 ಜನದ್ದು ನಾನು ಪಟ್ಟಿ ಮಾಡ್ತಾ ಬರಬೇಕಾಗತ್ತೆ. ಬೆಂಗಳೂರು ಸೌತ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಬೆಸ್ಟ್ ಅಂತ ಶುರು ಮಾಡಿದಾಗ ಸಾವಿರಾರು ಜನ ನೀವೆಲ್ಲರ ಜೊತೆಗೆ ಬಂದ್ರಿ. ಕೊರೋನಾದ ಟೈಮ್ನಲ್ಲಿ MP ಟಾಸ್ಕ್ ಫೋರ್ಸ್ನ ಮೂಲಕ ವಾಟ್ಸ್ಆ್ಯಪ್ನಲ್ಲಿ ಜನ ಯಾರಾದರೂ ಫೋನ್ ಮಾಡಿ ಕೇಳಿದಾಗ ರೇಷನ್ ತಲುಪಿಸೋದ್ರಿಂದ ಅವ್ರ ಮನೆಗೆ ಮಾತ್ರೆಯನ್ನು ತಲುಪಿಸೋದ್ರವರೆಗೆ, ಗರ್ಭಿಣಿ ಹೆಂಗಸರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಡೆಲಿವರಿ ಮಾಡಿಸಿ ಮಗು ಹುಷಾರಿಲ್ಲದೆ ಇದ್ದಾಗ ನಿಯೋನೇಟಲ್ ICU ಕೇರ್ನಲ್ಲಿ ಅವರು ನೋಡಿಕೊಂಡು, ಬಿಹಾರ, ಉತ್ತರ ಪ್ರದೇಶದ ಕಡೆಯಿಂದ ಬೆಂಗಳೂರಿಗೆ ಕೆಲಸಕ್ಕೆ ಬಂದಂಥ ವಲಸೆ ಹೋಗಬೇಕಾದಂಥವ್ರಿಗೆ ಟ್ರೈನ್ ವ್ಯವಸ್ಥೆ ಮಾಡಿಸಿ ಅವರಲ್ಲಿದ್ದಾಗ ಹೋಗಿ ಅವ್ರಿಗೆ ಊಟದ ವ್ಯವಸ್ಥೆ ಕೊಟ್ಟು, ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಅರೇಂಜ್ ಮಾಡಿಕೊಟ್ಟು, ಬೆಂಗಳೂರು ದಕ್ಷಿಣದಲ್ಲಿ ಜನರಷ್ಟೇ ಅಲ್ಲ, ಬೆಂಗಳೂರು ದಕ್ಷಿಣದ ನಾಯಿ ಕೂಡ ಹಸಿಬಾರದು ಅಂತ ಹೇಳಿ ರಸ್ತೆ ಬದಿ ನಾಯಿಗಳಿಗೂ ಊಟ ಪೆಡಿಗ್ರಿಯನ್ನು ಕೊಟ್ಟು, ಅಪಾರ ಕ್ಷಮತೆಯಿಂದ ಮಾನವೀಯತೆಯನ್ನು ಮೆರೆದಿರುವಂಥದ್ದು ನಮ್ಮ MP ಟಾಸ್ಕ್ ಫೋರ್ಸ್ನ ಕಾರ್ಯಕರ್ತರು. ನಿಮ್ಮೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ಮತ್ತು
ನನ್ನ ಶ್ರದ್ಧೆಯ ವಿನಮ್ರ ಪ್ರಾರ್ಥನೆಯನ್ನು. ಸ್ನೇಹಿತರೆ, ನಾನು ನಿನ್ನೆ ಬಿಹಾರದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ ಬಿಹಾರದ ಯುವ ಕಾರ್ಯಕರ್ತರಿಗೆ. ನಮ್ಮ ತಂಡದ ಬಗ್ಗೆ ನನಗೆ ಖುಷಿ ಏನು ಅಂತಂದ್ರೆ, ವಿದೇಶದಲ್ಲಿ ಬೆಂಗಳೂರು ದಕ್ಷಿಣದ ಜನ ಯಾರೋ ಸಿಕ್ಕಾಕೊಂಡಿದ್ದಾರೆ, ತಾಂಜೇನಿಯಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇನ್ನೆಲ್ಲೋ ಅಂತಂದಾಗ ಆ ದೇಶದ ಎಂಬೆಸಿಗೆ ಮಾತನಾಡಿ, ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮಾತನಾಡಿ ಅವರನ್ನ ವಾಪಸ್ಸು ಭಾರತಕ್ಕೆ ಕರೆಸ್ಕೊಳ್ಳುವಂಥದ್ದಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ನ ಜೊತೆ ಕೂತ್ಕೊಂಡು ಅವರ ಆ ಕಚೇರಿಯ ಜೊತೆಗೆ ಇಂಟರಾಕ್ಷನ್ ಮಾಡಿ ಬೆಂಗಳೂರಿನ ಪಾಲಿಸಿ ಬಗ್ಗೆ ವಿಚಾರವನ್ನು ತಿಳಿಸುವಂಥದ್ದಿರ್ಬೋದು. ಇಲ್ಲಿ ಬೆಂಗಳೂರಿನಲ್ಲಿ ಜಯನಗರದಲ್ಲೋ ಇನ್ಯಾವುದೋ ವಿಜಯನಗರದಲ್ಲೋ ಭಾಗದಲ್ಲಿ ಯಾವುದೋ ಒಂದು ಖಾಲಿ ಸೈಟ್ನಲ್ಲಿ ಬಂದು ಯಾರೋ ಕಸ ಹಾಕ್ತಾ ಇದ್ದಾರೆ ಅಂತ ಫೋನ್ ಮಾಡಿದಾಗ ಅದನ್ನು ಕೂಡ ನಿರ್ವಹಿಸಿರುವಂಥದ್ದಿರ್ಬೋದು. ಸರ್ ತುಂಬಾ ದಿವಸ ಆಗಿದೆ ಇಲ್ಲಿ ಕೋತಿ ಸಮಸ್ಯೆ ಸರ್, ಸಿಕ್ಕಾಪಟ್ಟೆ BBMPಗೆ ಒಂದು ಹೇಳಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಅದನ್ನು ಮಾಡಿಸಿರುವಂಥದ್ದಿರ್ಬೋದು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಹಿಡಿದು BBMP ಅವರಿಗೆ, ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯ ಜೊತೆಗೆ ನಿಂತ್ಕೊಂಡು ಸೇವೆ ಮಾಡೋದ್ರವರೆಗೆ ನಮ್ಮ ಇಡೀ ಕಚೇರಿಯ ಯುವ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ನನಗೆ ಸಂತೋಷ ಏನು ಅಂತಂದ್ರೆ 99% ನಮ್ಮ ಇಡೀ ತಂಡದಲ್ಲಿರುವಂಥವ್ರು ಎಲ್ಲರ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಿರುವಂಥ. ಯುವಕರಿಗೆ ಜವಾಬ್ದಾರಿ ಕೊಟ್ಟಾಗ, ಯುವಕರಿಗೆ ಸಾಮರ್ಥ್ಯ ಕೊಟ್ಟಾಗ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂಥ ನಾಯಕತ್ವವನ್ನು ನಾವು ಕೊಡಬಹುದು ಅನ್ನೋದನ್ನ ನಮ್ಮ ಯುವ ತಂಡ ಸಾಬೀತು ಮಾಡಿ ತೋರಿಸಿದೆ. ಇವತ್ತು ನಾನು ಅತಿಶಯೋಕ್ತಿಯ ಮಾತನ್ನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ಪಾರ್ಟಿಯ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಾರ್ಟಿಯ ಮುಖ್ಯಸ್ಥರು ನನಗಿವತ್ತಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಕಳೆದ 1 ವರ್ಷದಲ್ಲಿ ಅವಿರತವಾಗಿ ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಇಡೀ ಯುವ ತಂಡ ಮಾಡಿರುವಂತಹ ಕೆಲಸವನ್ನ ಗಮನಿಸಿಯೇ ಅವರು ಕೊಟ್ಟಿರುವಂತಹ ಜವಾಬ್ದಾರಿ. ಇವತ್ತು ನನಗೆ ಯಶಸ್ಸು ಸಿಕ್ಕಿದೆ, ನನಗೆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತಂದ್ರೆ ಅದನ್ನ ಕಾರಣೀಭೂತರಾಗಿ ಮಾಡಲಿಕ್ಕೆ ನೀವೆಲ್ಲರೂ ಪಟ್ಟಿರುವಂತಹ ಶ್ರಮ ಇದೆಯಲ್ಲ, ಅದು ಕಾರಣ. ಇವತ್ತು ನಾನು ಇದರಲ್ಲಿ ನಿಮಿತ್ತ ಮಾತ್ರ. ಈ ಗೌರವ ಸಲ್ಲಬೇಕಾಗಿರುವಂಥದ್ದು ನಿಮ್ಮೆಲ್ರಿಗೂ, ನಮ್ಮ ಇಡೀ ಯುವ ತಂಡಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಎಲೆಕ್ಷನ್ನ ಟೈಮ್ನಲ್ಲಿ, ಎಲೆಕ್ಷನ್ ಆದಮೇಲೆ ನಮ್ಮ ಬೆಂಗಳೂರಿನ ನಮ್ಮ MLAಗಳು ನನಗೆ ಬಹಳಷ್ಟು ನನ್ನ ಜೊತೆಗಿದ್ದಾರೆ. ನಮ್ಮ ಸತೀಶ್ ರೆಡ್ಡಿ ಅವರು ಆ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದ ಭಾಗದಲ್ಲಿ ಯಾವಾಗ ನಾನು ಹೋದಾಗ ನನಗೆ ಇನ್ನೂ ನೆನಪಿದೆ, ಚುನಾವಣೆಯ ಟೈಮ್ನಲ್ಲಿ ನಾನು ಕಾರ್ ಗ್ಲಾಸ್ನ ಏರಿಸ್ಕೊಂಡಿದ್ದಾಗ, ಕಾರ್ ಗ್ಲಾಸ್ ಇಳಿಸು, ಜನ ಯಾರು ಬರ್ತಾರೆ ಅವರಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಅಷ್ಟು ಸಣ್ಣ ಸಣ್ಣ ವಿಚಾರಗಳಿಂದ ಹೇಳ್ಕೊಡೋದ್ರಿಂದ ಹಿಡಿದು ಮೊನ್ನೆ ನಾನು ಚುನಾವಣೆ ಹೊಸ ಜವಾಬ್ದಾರಿ ನಿಯುಕ್ತಿ ಆದಮೇಲೆ ಫೋನ್ ಮಾಡಿ, ತೇಜಸ್ವಿ ಈಗ ನೀನು ದೇಶದ ಬೇರೆ ಬೇರೆ ಕಡೆ ಎಲ್ಲ ಜಾಸ್ತಿ ಓಡಾಡಬೇಕಾಗತ್ತೆ, ಬೊಮ್ಮನಹಳ್ಳಿ ಬಗ್ಗೆ ನೀನೇನು ತಲೆನೇ ಕೆಡಿಸ್ಕೊಳ್ಬೇಡ, ಬೊಮ್ಮನಹಳ್ಳಿಯನ್ನ ಮತ್ತಷ್ಟು ಗಟ್ಟಿ ಮಾಡಿ ಬಿಜೆಪಿಯ ಭದ್ರಕೋಟೆ ಈಗಾಗಲೇ ಇದೆ, ಮತ್ತಷ್ಟು ಗಟ್ಟಿ ಮಾಡುವಂಥ ಜವಾಬ್ದಾರಿ ನಂದು ಅಂತ ಹೇಳಿ ವಿಶ್ವಾಸ ಕೊಟ್ಟಿದ್ದು ಸತೀಶ್ ಅಣ್ಣ. ಅವ್ರನ್ನ ಇವತ್ತು ನಾನು ಬಹಳಷ್ಟು ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾ ಇದ್ದೇನೆ. ನಮ್ಮ ಸೋಮಣ್ಣವರು ಫೋನ್ ಮಾಡಿ, ಸೂರ್ಯ, ಅವ್ರ ಸ್ಟೈಲ್ ನಿಮ್ಗೆಲ್ರಿಗೂ ಗೊತ್ತಿದೆ, ಸೂರ್ಯ ನೋಡಪ್ಪ, ಗೋವಿಂದರಾಜನಗರ ವಿಜಯನಗರ ಎರಡೂ ನನ್ನ ಕಣ್ಣಿದ್ದಂಗೆ, ಯಾವ ಕಾರಣಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡ, ಇದ್ರ ಬಗ್ಗೆ ನಿನಗೆ ಯಾವಾಗ ಸಮಯ ಆಗತ್ತೆ ಬರ್ತಾ ಇರೋ, ದೊಡ್ಡ ದೊಡ್ಡ ಕಾರ್ಯಕ್ರಮ ಯಾವ್ದಿರುತ್ತೆ ನಾನು ಕರೀತಾ ಇರ್ತೀನಿ, ನಮ್ದು ಯಾವ್ದಾದ್ರು ಮೇನ್ ಇಶ್ಯೂ ಇತ್ತು ಅಂತಂದ್ರೆ ಜನರದಷ್ಟು ನಾನು ಗಮನಕ್ಕೆ ತರ್ತೀನಿ, ಕೇಂದ್ರ ಸರ್ಕಾರದಲ್ಲಿ ನಾನು ನಿನ್ನ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತಂದ್ರು. ನಾನು ಅವ್ರಿಗೆ ಮನವಿ ಮಾಡಿದ್ದೆ, ಸರ್ ಬೆಂಗಳೂರು ಸೌತಲ್ಲಿ ಇಷ್ಟು ಜನ ಕೇಂದ್ರೀಯ ಕೆಲಸಗಳಲ್ಲಿ ಮಾಡುವಂಥ ಜನ ಇದ್ದಾರೆ, ಪ್ರತಿ ಸತಿ ನಾವು ಕೇಂದ್ರೀಯ ವಿದ್ಯಾಲಯಕ್ಕೆ ರೆಕಮೆಂಡೇಶನ್ ಕೊಟ್ಟಾಗ ಬೆಂಗಳೂರು ಸೌತ್ ಇಂದ ಹೊರಗಡೆ ಇರುವಂತ ಕೇಂದ್ರೀಯ ವಿದ್ಯಾಲಯಗಳಿಗೇನೆ ನಾವು ಕೊಡ್ತಾ ಇರ್ತೀವಿ. ಇಷ್ಟು ವರ್ಷ ಆಗಿದೆ, ಬೆಂಗಳೂರು ಸೌತಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಇಲ್ಲ ಸರ್, ಏನಾದ್ರೂ ಮಾಡೋಣ KB ತಗೊಂಡು ಬರೋಣ ಅಂತ. ಮೊನ್ನೆ ಅವರು ದೆಹಲಿಗೆ ಬಂದಿದ್ರು. ನನ್ನ ಮನವಿಯ ತಕ್ಷಣದಲ್ಲಿ ಅವರು, ಸೂರ್ಯ ತಲೆ ಕೆಡಿಸ್ಕೊಳ್ಬೇಡಪ್ಪ, ಗೋವಿಂದರಾಜನಗರದಲ್ಲಿ ಒಂದು 2 ಎಕರೆ ಜಾಗದ ಒಂದು ಸ್ಕೂಲ್ ಇದೆ, ಬಿಲ್ಡಿಂಗು ನಾನೇ ಕಟ್ಟಿಸ್ಕೊಡ್ತಿದ್ದೀನಿ, KB ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ಬೇಕಾಗಿರೋದು ಅಷ್ಟೇ ನಿನ್ ಜವಾಬ್ದಾರಿ ಅಂತ ಹೇಳಿ ಪತ್ರ ಕೊಟ್ಟು, ಮೊನ್ನೆ ನಾವು ಕೇಂದ್ರದಲ್ಲಿ ಹೋಗಿ ಮಂತ್ರಿಗಳನ್ನ ಮೀಟ್ ಮಾಡಿದಾಗ ಅದಕ್ಕೆ ಅವರ ಇಡೀ ತಾಕತ್ ಕೊಟ್ಟಿದ್ದಾರೆ.
ನಮ್ಮೆಲ್ಲರ ಪರಿಶ್ರಮದಿಂದ ಬರುವಂತಹ ದಿವಸಗಳಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ, ಅದರಲ್ಲೂ ಗೋವಿಂದರಾಜನಗರದಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಪ್ರಪ್ರಥಮ ಬಾರಿಗೆ ಬೆಂಗಳೂರು ದಕ್ಷಿಣದಕ್ಕೆ ಬರೋದಂಥದ್ದು. ಬಂಧುಗಳೇ, ಕಳೆದ 1 ವರ್ಷದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಆಗಿದೆ. ನಮ್ಮ MLA ಅವರು, ನಮ್ಮ ಕಾರ್ಪೊರೇಟರ್ಗಳು, ನಾನು ನಿಜವಾಗ್ಲೂ ಹೇಳ್ತೇನೆ, ಬೆಂಗಳೂರು ದಕ್ಷಿಣದಲ್ಲಿರುವಂಥ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಅವರ 5 ವರ್ಷದ ಅವಧಿಯಲ್ಲಿ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ರು. ಪಾರ್ಕ್ಗಳಿರಬಹುದು, ಜಿಮ್ಗಳಿರಬಹುದು, ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್ಗಳಿರ್ಬೋದು, ಲೈಬ್ರರಿಗಳಿರ್ಬೋದು, ಡಿಜಿಟಲ್ ಲೈಬ್ರರಿಗಳಿರ್ಬೋದು, ರಸ್ತೆಗಳನ್ನು ಸರಿ ಮಾಡಿಸೋದಿರ್ಬೋದು, ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿಸುವಂಥದ್ದಿರ್ಬೋದು. ಕಳೆದ ಒಂದು 10 ದಿವಸ ಯಾವುದಿತ್ತು, ಅವರೆಲ್ಲರದ್ದು ಟರ್ಮ್ ಮುಗಿಯುವಂಥ ಟೈಮ್ನಲ್ಲಿ, ಅವಾಗ ನನಗೆ ಇದ್ದಿದ್ದು ಬಹಳ ದೊಡ್ಡ ಸವಾಲು ಯಾವುದು ಅಂತಂದ್ರೆ, ಎಷ್ಟು ಇನಾಗ್ರೇಷನ್ ಅಂತ ಅಟೆಂಡ್ ಮಾಡೋದಪ್ಪ, ಎಷ್ಟು ಕಾರ್ಪೊರೇಟರ್ ಎಲ್ಲರೂ ಇನಾಗ್ರೇಷನ್ ಹೆಂಗೆ ಅಟೆಂಡ್ ಮಾಡಲಿ ಅಂದ್ರೆ ಅಷ್ಟು ಕೆಲಸ ನಮ್ಮ ಕಾರ್ಪೊರೇಟರ್ಗಳು ಮಾಡಿದ್ರು. ನನಗೆ 100ಕ್ಕೆ 100 ಭರವಸೆ ಇದೆ. ಯಾವಾಗ ಬೆಂಗಳೂರಿನಲ್ಲಿ ಮತ್ತೆ BBMP ಚುನಾವಣೆ ಸದ್ಯದಲ್ಲಿ ಆಗುತ್ತೋ, ಬೆಂಗಳೂರು ದಕ್ಷಿಣದಲ್ಲಿ ನಾವು ಎಷ್ಟು ಕಾರ್ಪೊರೇಟರ್ ಸೀಟ್ಗಳನ್ನು ಹಿಂದೆ ಗೆದ್ದಿದ್ವೋ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲೋರಿದ್ದೇವೆ. ಸ್ನೇಹಿತರೆ, ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇಷ್ಟೊಂದು ಜನ ಸ್ನೇಹಿತರಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ ನಮ್ಮ ಕಚೇರಿಯ ಜೊತೆಗೆ, ವಿಶೇಷವಾಗಿ ನಾವು ಮಾಡಿರುವಂಥ ಎಲ್ಲ ಚಟುವಟಿಕೆಗಳ ಜೊತೆಗೆ ಸದಾ ಮತ್ತು ಸರ್ವದಾ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿ ನಿಂತಿರುವಂಥದ್ದು ಪೊಲೀಸ್ ಇಲಾಖೆಯ ಸಿಬ್ಬಂದಿ. ನಾವು ಕೋವಿಡ್ನ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಅಷ್ಟೂ ಸೇವಾ ಚಟುವಟಿಕೆಗಳು ಯಶಸ್ಸು ಕಂಡಿದ್ಯಾಕೆ ಅಂತಂದ್ರೆ ಪೊಲೀಸ್ ಇಲಾಖೆ ನಮ್ಮ ಜೊತೆಗಿದ್ದಿದ್ರಿಂದ. ಈ ನಿಯುಕ್ತಿಯಾದ ಬಳಿಕ 1 ಗಂಟೆ ಒಳಗಡೆ ಕರ್ನಾಟಕದ DGP ಆಗಿರುವಂಥ ಪ್ರವೀಣ್ ಸೂದ್ ಅವರು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಕಮಲ್ ಪಂತ್ ಅವರು ಫೋನ್ ಮಾಡಿ ನನಗೊಂದು ಮಾತು ಹೇಳಿದ್ರು. ನಮ್ಮ ಕರ್ನಾಟಕದ ಹುಡುಗ, ನಮ್ಮ ಬೆಂಗಳೂರಿನ ಹುಡುಗ ಒಬ್ಬ ಈ ತರ ಬೆಳೀತಾ ಇದ್ದಾನೆ ಅಂತಂದ್ರೆ ಅವನ ಹಿಂದೆ ನಿಂತು ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮೆಲ್ಲರದ್ದು ಕರ್ತವ್ಯ. ಅವರ್ ಅಫಿಷಿಯಲ್ ಅಂಡ್ ಪರ್ಸನಲ್ ಸಪೋರ್ಟ್ ಆರ್ ಆಲ್ವೇಸ್ ವಿತ್ ಯು ಅನ್ನುವಂಥ ಮಾತನ್ನ ಈ ರಾಜ್ಯದ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ತಿಳಿಸಿದರು. ಒಬ್ಬ ಯುವಕನಿಗೆ ಇದಕ್ಕಿಂತ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ? ಸ್ನೇಹಿತರೆ, ಬೆಂಗಳೂರು ದಕ್ಷಿಣದ ಜನ, ಅವರ ಸೇವೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣಂತೆ. ಇವತ್ತೊಂದು ಬಹಳ ಸಂತೋಷದ ಸಂಗತಿ ಅಂತಂದ್ರೆ, ನಾನು ಚುನಾವಣೆಯ ಗೆದ್ದ ನಂತರ ಸಂಸದನಾದ ಬಂದ ಮೇಲೆ ನಮ್ಮ ತಾಯಿ ನನಗೊಂದು ಮಾತು ಹೇಳಿದ್ರು. ನೀನು ಕಚೇರಿಯಲ್ಲಿ ಕೂತಾಗ ಯಾರ್ಯಾರು ಬರ್ತಾರೋ ಅವ್ರ ಜೊತೆ ನಿನ್ನ ವರ್ತನೆ ಹೇಗಿರಬೇಕು ಅಂತಂದ್ರೆ, ಅಕಸ್ಮಾತ್ ನಾನು ಅಥವಾ ಅಪ್ಪ ಯಾವುದೋ ಒಂದು ಕಚೇರಿಗೆ ಹೋಗಿ ಯಾರೋ ಅಧಿಕಾರಿ ಹತ್ರ ಹೋಗಿ ನಾವು ಇದ್ದಾಗ, ಆ ಅಧಿಕಾರಿ ನಿನ್ನ ಅಮ್ಮನ ಜೊತೆ ನಿನ್ನ ಅಪ್ಪನ ಜೊತೆ ಹೇಗೆ ವರ್ತಿಸಬೇಕು ಅಂತ ನಿನಗನ್ಸತ್ತೋ ಆ ರೀತಿ ಆಫೀಸಿಗೆ ಬರುವಂತ ಪ್ರತಿಯೊಬ್ಬರ ಜೊತೆಗೂ ನೀನು ವರ್ತಿಸಬೇಕು. ಸ್ನೇಹಿತರೆ, ನನಗೆ ಬಹಳ ಹೆಮ್ಮೆ ಇದೆ. ನಮ್ಮ ಕಚೇರಿಯಲ್ಲಿರುವಂಥ ನಮ್ಮ ರಾಜ್ಗುರು ಇರಬಹುದು, ವಿನಯ್ ಜಾಧವ್ ಇರಬಹುದು, ಸಂದೀಪ್ ಇರಬಹುದು, ಅರವಿಂದ್ ಇರಬಹುದು, ಫೋಟೋ ತೆಗೆಯುವಂಥ ಕಿಶೋರ್ ಇರಬಹುದು, ನಮ್ಮ ಕಾರಲ್ಲಿ ನನ್ನ ಜೊತೆಗೆ ಸೇಫ್ ಆಗಿ ತೆಗೆದುಕೊಂಡು ಹೋಗುವಂಥ ಚೇತನ್ ಇರಬಹುದು, ನನ್ನ ಜೊತೆಗೆ ಯಾವಾಗಲೂ ಕೂಡ ನನ್ನ ರಕ್ಷಣೆ ಮಾಡೋದಕ್ಕೆ ಅವರ ಜೀವವನ್ನು ಪಣ ಇಟ್ಟು ಜೊತೆಗೆ ನಿಂತ್ಕೊಳ್ಳುವಂಥ ನಮ್ಮ ಗನ್ಮ್ಯಾನ್ಗಳಾದಂಥ ರವಿ ಇರ್ಬೋದು, ಪ್ರಧಾನಿ ಇರ್ಬೋದು. ಅವರೆಲ್ಲರೂ ನನ್ನ ಜೊತೆಗೆ ನಿಂತ್ಕೊಳ್ಳೋದಲ್ಲ ಇದ್ದಿದ್ರೆ ನಾನು ಈ ಮಟ್ಟಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಇಡೀ ತಂಡಕ್ಕೆ ನಾನು ಇವತ್ತು ನಮಸ್ಕಾರ ಹೇಳ್ತೀನಿ. ಸ್ನೇಹಿತರೆ, ನಾವೊಂದು ನಿಶ್ಚಯ ಮಾಡಿದ್ವಿ. ನಮ್ಮ ಬೆಂಗಳೂರು ದಕ್ಷಿಣದ ಜನ ನಮಗೆ ಇಂಥ ಆಶೀರ್ವಾದ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಯಾರು ಅತ್ಯಂತ ಕಡು ಬಡವರಿದ್ದಾರೋ, ಅತ್ಯಂತ ಮಧ್ಯಮ ವರ್ಗದ ಜನ ಇದ್ದಾರೋ, ನಮ್ಮ ಸೇವೆಯಲ್ಲಿ ಪ್ರಥಮ ಆದ್ಯತೆ ಅವ್ರಿಗೆ ಕೊಡಬೇಕು ಅನ್ನೋದು ನಮಗಿತ್ತು. ಇವತ್ತು 2 ದಿನಗಳ ಹಿಂದೆ ನಾನು ದೆಹಲಿಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರುವಂಥ
ಹರ್ದೀಪ್ ಸಿಂಗ್ ಪೂರಿ ಅವರನ್ನ ಭೇಟಿ ಮಾಡಿದ್ವಿ, ನಾನು ಮತ್ತು ಸೋಮಣ್ಣ ಸಾಹೇಬರು. ಅವರು ನಮಗೊಂದು ಒಳ್ಳೆ ಯೋಜನೆಯ ಕಲ್ಪನೆಯನ್ನು ಕೊಟ್ಟರು. ಬೆಂಗಳೂರು ಸೌತ್ನಲ್ಲಿ ಯಾವ್ಯಾವ ಸ್ಲಮ್ಗಳಿದ್ದಾವೋ, ಕೊಳಚೆ ಪ್ರದೇಶಗಳಿದ್ದಾವೋ, ಅದನ್ನ ರೀಡೆವಲಪ್ಮೆಂಟ್ ಪ್ರಪೋಸಲ್ನ ನೀವು ಒಂದು ತೆಗೆದುಕೊಂಡು ಬನ್ನಿ. ನಾನು ಪ್ರಯಾರಿಟಿಯಲ್ಲಿ ಬೆಂಗಳೂರು ಸೌತಿಗೆ ನಾನು ಫಂಡ್ಸ್ಗಳನ್ನ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ಇಲ್ಲಿರುವಂತಹ ಜನಕ್ಕೆ ಒಂದು ಉತ್ತಮ ಗುಣಮಟ್ಟದ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತಹ ಮನೆಗಳನ್ನು ನಾವು ಕಟ್ಟಿಸೋಣಂತೆ ಅಂತ ಬರುವಂತಹ ದಿವಸದಲ್ಲಿ ನಾವು ಸಾವಿರಾರು ಈ ರೀತಿಯ ಮನೆಗಳನ್ನು ಬೆಂಗಳೂರು ಸೌತ್ನಲ್ಲಿ ಕಟ್ಟಿಸ್ತೇವೆ. ಕಳೆದ 3-4 ದಿನಗಳಿಂದ ಸ್ನೇಹಿತರೆ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ನವರು ಬೆಂಗಳೂರಿಗೆ ನಾನು NIA ತೆಗೆದುಕೊಂಡು ಬರಬೇಕು, ಬೆಂಗಳೂರು ಟೆರರಿಸ್ಟ್ ಹಬ್ ಆಗಬಾರದು, ಬೆಂಗಳೂರಿನಲ್ಲಿ PFI, SFI, SDPI ನಂತ SDPI, PFI ಈ ರೀತಿಯ ದೇಶದ್ರೋಹಿ ಸಂಘಟನೆಗಳನ್ನು ಹೆಡೆಮೂರಿ ಕಟ್ಟಬೇಕು. ಎಷ್ಟೊಂದು ಟೆರರಿಸ್ಟ್ ಸ್ಲೀಪರ್ ಸೆಲ್ಗಳು ಅರೆಸ್ಟ್ ಆಗ್ತಾ ಇದ್ದಾವೆ. ಫೇಸ್ಬುಕ್ ಪೋಸ್ಟು, ಟ್ವಿಟರ್ ಪೋಸ್ಟು ಅನ್ನುವಂಥ ಕಾರಣ ಒಡ್ಡಿ ಒಬ್ರು MLA ಮನೆಯನ್ನು ಧ್ವಂಸ ಮಾಡ್ತಾರೆ. ನಮ್ಮ ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಹಚ್ತಾರೆ. ಇದನ್ನ ರಕ್ಷಣೆ ಮಾಡಬೇಕು, ಬೆಂಗಳೂರನ್ನ ರಕ್ಷಣೆ ಮಾಡುವಂಥದ್ದು, ಬೆಂಗಳೂರಿನ ಜನ ನನಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅದು ನನ್ನ ಕರ್ತವ್ಯ ಅಂತ ಹೇಳಿ ದೇಶದ ಗೃಹ ಸಚಿವರನ್ನು ಹೋಗಿ ಭೇಟಿ ಮಾಡಿ, ಗೃಹ ಸಚಿವರ ಹತ್ರ ಮನವಿ ಮಾಡಿ, ಇಷ್ಟು ವರ್ಷಗಳ ಕಾಲ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಒಂದು NIA ಸೆಂಟರ್ ಬೇಕು ಅಂತ ನಾವು ಕೇಳ್ತಾ ಇದ್ವಿ, ದಯವಿಟ್ಟು ಮಂಜೂರು ಮಾಡಿಕೊಡಿ ಅಂತ ಮಾನ್ಯ ಗೃಹ ಸಚಿವರಲ್ಲಿ ಕೇಳಿದಾಗ, ಬೆಂಗಳೂರಿನ ರಕ್ಷಣೆ ನಮ್ಮದು ಕೂಡ ಕರ್ತವ್ಯ, ದೇಶದ ರಕ್ಷಣೆ ಬೆಂಗಳೂರಿನ ರಕ್ಷಣೆ ಆದಾಗ ಅಂತ ಹೇಳಿ ತಕ್ಷಣದಲ್ಲಿ ನಾನು NIA ಸೆಂಟರ್ನ ಜಾರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಗೃಹ ಮಂತ್ರಿ ಅಮಿತ್ ಶಾ ಅವರು. ಈ ಘೋಷಣೆಯನ್ನು ನಾವು ಮಾಡಿದ ಮಾರನೇ ದಿವಸದಿಂದನೇ ಬೆಂಗಳೂರಿನ ಟೆರರಿಸ್ಟ್ ಹಬ್ ಬಂದ್ಬಿಟ್ರು ತೇಜಸ್ವಿ ಸೂರ್ಯ ಅಂತ ಹೇಳಿ ಬೆಂಗಳೂರಿಗೆ ಅವಮಾನ ಮಾಡಿದ್ರು ಅನ್ನುವಂಥ ಒಂದು ಬಹಳ ದೊಡ್ಡ ಆರೋಪವನ್ನು ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಬೆಂಗಳೂರಿನಲ್ಲಿ ಇಷ್ಟೊಂದು ಸ್ಲೀಪರ್ ಸೆಲ್ಗಳನ್ನ ಅರೆಸ್ಟ್ ಮಾಡಿ ಡಿಟೆಕ್ಟ್ ಮಾಡಿದಾಗ ಇವ್ರು ಯಾಕೆ ಯಾವತ್ತೂ ಕೂಡ ಇದ್ರ ಪರವಾಗಿ ವಿರುದ್ಧವಾಗಿ ಮಾತನಾಡಲಿಲ್ಲ? NIA ಬೇಕು ಅಂತ ಹೇಳಿ ಕಾಂಗ್ರೆಸ್ನವರು, JDSನವರು ಇವತ್ತುವರೆಗೆ ಯಾಕೆ ಮಾತನಾಡಲಿಲ್ಲ? DJ ಹಳ್ಳಿ ಮತ್ತು KJ ಹಳ್ಳಿಯಲ್ಲಿ ಜನ ಲೈವ್ ಟಿವಿಯಲ್ಲಿ ನೋಡಬೇಕಾದಾಗ 2,000 ಜನ 3,000 ಜನ ಸೇರ್ಕೊಂಡು ಬೆಂಕಿ ಹಚ್ಚಿದಾಗ, ಸ್ವಂತ ಅವರ ಪಾರ್ಟಿ MLA ಮನೆಯನ್ನು ಧ್ವಂಸಗೊಳಿಸಿದಾಗ ಅದನ್ನ ಖಡಾಖಂಡಿತವಾಗಿ ಖಂಡಿಸುವಂತ ತಾಕತ್ತು ಇಲ್ಲದಲೇ ಇರುವಂತವರು ನನಗಿವತ್ತು ಬೆಂಗಳೂರಿನ ಬಗ್ಗೆ, ಬೆಂಗಳೂರಿನ ಹೆಮ್ಮೆಯ ಬಗ್ಗೆ ಪಾಠ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರುಗಳಿಗೆ. ಬೆಂಗಳೂರು ನನಗೆ ಅನ್ನ ಕೊಟ್ಟಿದೆ, ಬೆಂಗಳೂರು ನನಗೆ ಅಕ್ಷರ ಕೊಟ್ಟಿದೆ. ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ತೇಜಸ್ವಿ ಅಂತಂದ್ರೆ ಬೆಂಗಳೂರಿನ ಹುಡುಗ ಅನ್ನುವಂತ ಒಂದು ಅಸ್ಮಿತೆಯನ್ನ ಬೆಂಗಳೂರು ನನಗೆ ಕೊಟ್ಟಿದೆ. ಪಾರ್ಲಿಮೆಂಟ್ ನಲ್ಲಿರುವಂತಹ ಸೀನಿಯರ್ಗಳು, ಪಾರ್ಲಿಮೆಂಟ್ ನಲ್ಲಿರುವಂತಹ ಮಂತ್ರಿಗಳು, ಓ ಜೋ ಬೆಂಗಳೂರು ಕಾ ಲಡ್ಕಾ ಹೈ ಉನ್ಕೋ ಬುಲಾವೋ ಅಂತಾರೆ. ಬೆಂಗಳೂರು ಅಂತಂದ್ರೆ ತೇಜಸ್ವಿ, ತೇಜಸ್ವಿ ಅಂದ್ರೆ ಬೆಂಗಳೂರು ಅಂತ ಇವತ್ತು ದೆಹಲಿಯಲ್ಲಿ ಗೊತ್ತಾಗುವಂತಹ ಒಂದು ಐಡೆಂಟಿಟಿ ಇವತ್ತು ಕ್ರಿಯೇಟ್ ಆಗಿದೆ. ಬೆಂಗಳೂರಿನ ಗೌರವವನ್ನು ಹೇಗೆ ಕಾಪಾಡಬೇಕು, ಬೆಂಗಳೂರಿಗರ ಸುರಕ್ಷತೆಯನ್ನು ಕಾಪಾಡಬೇಕು ಹೇಗೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಜನ ನನಗೆ ವೋಟ್ ಹಾಕಿ ಗೆಲ್ಲಿಸಿರುವಂಥದ್ದೇ ಬೆಂಗಳೂರಿನ ಸುರಕ್ಷತೆಯನ್ನು ಕಾಪಾಡೋದಕ್ಕೆ. ನೀವು ಏನಂದ್ರೂ ಕೂಡ ಬೆಂಗಳೂರನ್ನ ಕಾಪಾಡುವಂತಹ ಜವಾಬ್ದಾರಿ ನಂದು, ನಾನು ಅದನ್ನು ಮಾಡ್ತೇನೆ ಬರುವಂಥದ್ದು. JDSನವ್ರು ಹೇಳ್ತಾ ಇದ್ದಾರೆ, JDSನ ನಾಯಕರನ್ನು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ದಲಿತ ಸಮಾಜಕ್ಕೆ ಸೇರಿರುವಂತಹ ಒಬ್ಬ ವ್ಯಕ್ತಿ. ಕಾಂಗ್ರೆಸ್ನ ಸೇರೋದಕ್ಕಿಂತ ಮುಂಚೆ JDSನಲ್ಲಿದ್ದಂಥವ್ರು. ಅವರ ಮನೆಗೆ ಬೆಂಕಿ ಹಾಕಿದ್ರು. ರಾಜಕೀಯ ಎಲ್ಲ ಮರೆತು ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾಗಿರುವಂಥದ್ದು ಒಂದು ಮಾನವೀಯತೆಯ ಲಕ್ಷಣ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಬೆಂಕಿ ಹಾಕಿದ ಮೇಲೆ ಅವರು, ಅವರ ಹೆಂಡತಿ ಮತ್ತು ಅವರ ಮಕ್ಕಳು ಎಲ್ಲರೂ ಸೇರಿ ಕಣ್ಣೀರು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನನಗೆ ಲೆಕ್ಚರ್ ಕೊಡ್ಲಿಕ್ಕೆ ಬರ್ತಾ ಇರುವಂತಹ JDSನ ಎಲ್ಲ ಪ್ರಮುಖರು, ಎಷ್ಟು ಜನ JDSನ ನಾಯಕರು ಹೋಗಿ ಅಖಂಡ ಶ್ರೀನಿವಾಸ ಮೂರ್ತಿಯ ಜೊತೆಗೆ ನಿಂತ್ಕೊಂಡು ಸಾಂತ್ವನ ಹೇಳಿದ್ರು? ನಾವು ನಿನ್ ಜೊತೆಗಿದ್ದೀವಿ ಅಂತ ಯಾವ ಸತಿ ಯಾರು ನಿಂತ್ಕೊಂಡ್ರು? ಅಖಂಡ ಶ್ರೀನಿವಾಸ ಮೂರ್ತಿಯವರ ಜೊತೆಗೆ ಯಾರಾದ್ರೂ ನಿಂತ್ಕೊಂಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿಂತ್ಕೊಂಡಿದ್ದು. ಅವರ ಸ್ವಂತ MLA ಜೊತೆಗೆ ನಿಂತ್ಕೊಳ್ಳಕ್ಕಾಗ್ದಲೇ ಇರುವಂತಹ ಪಾರ್ಟಿಯವರು, ಹಿಂದೆ ಅವ್ರ ಜೊತೆಗಿದ್ದಂತಹ ಒಬ್ಬ ನಾಯಕನ ಜೊತೆಗೆ ನಿಂತ್ಕೊಳ್ಳಿಕ್ಕಾಗ್ದಲೇ ಇರುವಂತಹ ಮತ್ತೊಬ್ಬರು ಪಾರ್ಟಿಯವರು ನಮಗಿವತ್ತು ದೇಶಭಕ್ತಿಯ, ಬೆಂಗಳೂರಿನ ಪ್ರೀತಿಯ ಪಾಠ ಹೇಳಲಿಕ್ಕೆ ಬರ್ತಾ ಇದ್ದಾರೆ.
ಅವ್ರು ಯಾಕೆ ನಿಂತ್ಕೊಳ್ಳಿಲ್ಲ ಅಖಂಡ್ ಶ್ರೀನಿವಾಸ ಮೂರ್ತಿಯವರ ಜೊತೆಗೆ ಅಂತಂದ್ರೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ರೈಟ್ಸ್ ಅನ್ನ ಕಾಂಗ್ರೆಸ್ನವರು ಖಡಾಖಂಡಿತವಾಗಿ ಯಾಕೆ ಖಂಡಿಸಲಿಲ್ಲ ಅಂತಂದ್ರೆ ಅವ್ರು ಇನ್ನೊಂದು ಸಮುದಾಯದ ವೋಟ್ ಹೋಗ್ಬಿಡುತ್ತೆ, ಶಿವಾಜಿನಗರದಲ್ಲೋ ಗುರುಪ್ಪನಪಾಳ್ಯದಲ್ಲೋ ವೋಟ್ ಮಿಸ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಅವತ್ತು ಮಾತನಾಡಲಿಲ್ಲ. ಇದು ನಮಗೆ ಗೊತ್ತಿದೆ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ವಿರುದ್ಧ ಓಡಾಡ್ಲಿಕ್ಕೆ ನಾವು ಇವತ್ತು ಬಂದಿರುವಂಥದ್ದು. ಬಂಧುಗಳೇ, ನಾವು ನಿಶ್ಚಯ ಮಾಡಿದ್ವಿ ಬೆಂಗಳೂರು ದಕ್ಷಿಣದ ಜನರ, ಅದರಲ್ಲೂ ಅತ್ಯಂತ ಮಿಡಲ್ ಕ್ಲಾಸ್ ಜನ ಯಾರಿದ್ದಾರೆ, ನಮ್ಮಲ್ಲಿ ಬಹಳಷ್ಟು ಜನ ಇರುವಂಥದ್ದು ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಜನ, ಅವರ ರಕ್ಷಣೆ ಮಾಡಬೇಕು ಅಂತಿತ್ತು. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಇಲ್ಲೇ ನಮ್ಮ ಜಯನಗರದ ಜೆಪಿ ನಗರದ ಭಾಗದಲ್ಲಿ ಮಂತ್ರಿ ಗ್ರೂಪ್ನ ಒಂದು ಬಹಳ ದೊಡ್ಡ ಪ್ರಾಜೆಕ್ಟ್ ಮಂತ್ರಿ ಸೆರೆನಿಟಿ ಅನ್ನುವಂಥ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು. 2012ನೇ ಇಸ್ವಿಯಲ್ಲಿ 2010ನೇ ಇಸ್ವಿಯಲ್ಲಿ ಪ್ರಾರಂಭ ಆದ 2012 ಅಲ್ವಾ, 2012ನಲ್ಲಿ ಪ್ರಾರಂಭ ಆದಂತಹ ಪ್ರಾಜೆಕ್ಟ್ ಸುಮಾರು 3,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಯೂನಿಟ್ಗಳನ್ನ ಜನಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಂತಹ ಒಂದು ಮಂತ್ರಿ ಡೆವಲಪರ್ಸ್ ಅವರು ಬೇರೆ ಬೇರೆ ಕಾರಣಗಳಿಂದಾಗಿ ಕಳೆದ 8 ವರ್ಷದಿಂದ ಆ ಪ್ರಾಜೆಕ್ಟ್ ನೆನೆಗುದಿಗೆ ಬಿದ್ದಿತ್ತು. ಆ ಭಾಗದ ಜನ ಅದನ್ನು ಯಾರ್ಯಾರು ಪರ್ಚೇಸ್ ಮಾಡಿದ್ರು ಎಲ್ಲರೂ ಕೂಡ ರಿಟೈರ್ಡ್ ಟೀಚರ್ಗಳು, ಸರ್ಕಾರಿ ನೌಕರಿಯನ್ನ ಪ್ರಾಮಾಣಿಕತೆ ಅಂತ ಮಾಡಿ ಅವರ ಇಡೀ ಜೀವನದ ಸೇವಿಂಗ್ಸ್ ಅನ್ನ ಕಾಪಾಡಿಟ್ಕೊಂಡು ಒಂದು ಮನೆ ತಗೊಳ್ಬೇಕು ಅಂತ ಇಟ್ಕೊಂಡಂಥವ್ರು, ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ್ದಂಥವ್ರು, ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮಾಡಿ ಬಿಸ್ನೆಸ್ ಅನ್ನ ಮಾಡಿದಂಥ ಜನ, ಆ ದುಡ್ಡು ಸಾಕಾಗಲ್ಲ ಅಂತ ಹೇಳಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಪ್ರತಿ ತಿಂಗಳು ಮನೆ ಕಟ್ಟದಲ್ಲೇ ಇದ್ದಾಗಲೂ ಕೂಡ ಇಂಟ್ರೆಸ್ಟ್ ನ ತೀರಿಸ್ತಾ ಇದ್ದಂಥವ್ರು, ಅವರೆಲ್ಲರೂ ಅವತ್ತು ನಮ್ಮ ಕಚೇರಿಗೆ ಬಂದಿದ್ರು. ಸರ್, ಇದನ್ನ ನಮಗೆ ಮೋಸ ಮಾಡಿ ಡೆವಲಪರ್ ಅವರು ಬೇರೆ ಇನ್ಯಾವುದೋ ದೇಶಕ್ಕೆ ಓಡೋಗ್ತಾರೆ ಅನ್ನುವಂಥ ಭಯ ಇದೆ ಸರ್, ನೀವಿದನ್ನ ನಮಗೆ ರಕ್ಷಣೆ ಮಾಡಿಕೊಡ್ಬೇಕು, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ನೀವೇನಾದರೂ ಮಾಡಬೇಕು. ಏನಿದೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಕ್ಕೆ? ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಂತ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಅಜಯ್ ಪಿರಾಮಾಲ್ ಅವರು ಫಂಡಿಂಗ್ ಮಾಡ್ತಾ ಇದ್ದಾರೆ. ಅರ್ಧ ಒಂದು ಇನ್ವೆಸ್ಟರ್ ಅವರು. ಯಾರು ಅಜಯ್ ಪಿರಾಮಾಲ್ ಅವರು? ಅಂಬಾನಿಯ ಬೀಗ್ರವರು. ಅವರು ಒಂದು ಪಾರ್ಟ್ ಫಂಡಿಂಗ್ ಮಾಡ್ತಾ ಇದ್ದಾರೆ. ಜಮೀನ್ ಕೊಟ್ಟಿರೋದು ಯಾರು ಅಂತಂದ್ರೆ ಇಸ್ಕಾನ್ ಅವ್ರ ಜಮೀನ್ ಕೊಟ್ಟಿರುವಂಥದ್ದು. ಡೆವಲಪ್ ಮಾಡ್ತಾ ಇರೋದು ಯಾರು ಅಂದ್ರೆ ಮಂತ್ರಿ ಅಂತ ದೊಡ್ಡ ಡೆವಲಪರ್. ಸುಮಾರು ಒಂದು 250 ಕೋಟಿ ರೂಪಾಯಿ ಅಷ್ಟು ದುಡ್ಡು ಸ್ಟ್ರಕ್ ಆಗಿದೆ. ಹೊಸದಾಗಿ ಫಂಡಿಂಗ್ ಬರಬೇಕು ಅಂದ್ರೆ SBI ನಿಂದ ನರೇಂದ್ರ ಮೋದಿ ಸರ್ಕಾರ ಈ ರೀತಿ ನಿಂತಿರುವಂಥ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಿಗೆ ಒಂದು ವಿಶೇಷವಾದ ಸ್ಕೀಮ್, ಸ್ವಾಮಿ ಅನ್ನುವಂಥ ಸ್ಕೀಮ್ನಲ್ಲಿ ಅಪ್ರೂವ್ ಮಾಡಿ ದುಡ್ಡು ಕೊಡುತ್ತೆ. ಈ ಅಪ್ರೂವಲ್ ಕೂಡ ನೀವು ಮಾಡಿಸ್ಕೊಡ್ಬೇಕು ಅಂದ್ರು. ನಾನಿದೇನಪ್ಪ ಇದು, ನಾವಿಲ್ಲಿರೋಂಥ ನಮಗೆ ಬಿಲ್ಡರ್ಸ್ಗಳು ಗೊತ್ತಿರೋದು ಯಾವುದು ಅಂದ್ರೆ ನಮ್ಮ ರಾಮಮೂರ್ತಿಯವರು ಪರಿಚಯ ಮಾಡಿಕೊಟ್ಟಿರುವಂಥ ಬಿಲ್ಡರ್ಗಳು, ನಮ್ಮ ಅಚ್ಯುತ್ ಗೌಡರು ಪರಿಚಯ ಮಾಡಿಕೊಟ್ಟಿರುವಂಥ ಬಿಲ್ಡರ್ಗಳು. ಇಂಥವ್ರಿಗೆಲ್ಲ ಹೇಗೆ ಮಾತಾಡೋದು? ಬೆಂಗಳೂರು ಜನ ನಮ್ಮನ್ನು ಆಯ್ಕೆ ಮಾಡಿದಾರಪ್ಪ, ಮಾತಾಡೋದಕ್ಕೆ ಯಾರ ಹತ್ರ ಮಾತಾಡಿದ್ರೆ ಏನಂತೆ ಅಂತ ಹೇಳಿ ಧೈರ್ಯವಾಗಿ ಮಾತನಾಡಿದ್ವಿ. ಅಮಿತ್ ಶಾ ಅವ್ರಿಗೊಂದು ಪತ್ರ ಬರೆದೆ ನಾನು. ಅವ್ರ ಕಚೇರಿಗೆ ಫೋನ್ ಮಾಡಿ ತಿಳಿಸ್ತೀವಿ, ಸರ್ ಈ ರೀತಿ ಒಬ್ರು ಡೆವಲಪರ್ ಸುಮಾರು 3,000 ಕುಟುಂಬಗಳಿಗೆ 1 ಕೋಟಿಯಿಂದ 2 ಕೋಟಿವರೆಗೆ ದುಡ್ಡನ್ನ ಇಸ್ಕೊಂಡು ವಾಪಸ್ ಅದನ್ನ ಮನೆಯನ್ನ ಕಟ್ಟದಲೆ ಓಡೋಗುವಂತ ಒಂದು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿ ಜನ ಬಂದು ನಮ್ಮ ಹತ್ರ ಹೇಳಿದ್ದಾರೆ. ದಯವಿಟ್ಟು ಇದ್ರ ಮೇಲೆ ಏನಾದರೂ ಒಂದು ಕ್ರಮ ತಗೊಳ್ಳಿ ಅಂತ ಪತ್ರ ಬರೆದ್ವಿ. ಅವ್ರ ಪಾಸ್ಪೋರ್ಟ್ ನ ವಿಡ್ರಾಲ್ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು 24 ಗಂಟೆ ಒಳಗಡೆ ಅಲ್ಲಿಂದ ಒಂದು ಸೂಚನೆಯನ್ನು ಕಳಿಸಿದ್ರು. ಆ ಸೂಚನೆ ಬಂದ ಮರುದಿನವೇ ಡೆವಲಪರ್ ನಮಗೆ ಫೋನ್ ಮಾಡಕ್ಕೆ ಶುರು ಮಾಡಿದ್ರು. ಸರ್, ಪ್ರಾಬ್ಲಮ್ ಇರೋದು ನಮ್ಮ ಕಡೆಯಿಂದ ಅಲ್ಲ ಸರ್, ಪಿರಾಮಾಲ್ ಅವರು ಫೈನಾನ್ಸಿಂಗ್ ಮಾಡಬೇಕು. SBI ಅವ್ರ ಹತ್ರ ಮಾತನಾಡಿದ್ವಿ. SBI ಚೇರ್ಮನ್ ಹೇಳಿದ್ರು, ಸರ್ ನೀವು ಒಂದು ಕೆಲಸ ಮಾಡಿ, ಇಸ್ಕಾನ್ ಅವರು, ಪಿರಾಮಾಲ್ ಅವರು ಮತ್ತು ಮಂತ್ರಿ ಡೆವಲಪರ್ಸ್ ಅವರು, ಅವ್ರು 3 ಜನರನ್ನು ಒಂದ್ಸತಿ ನೀವು ಮಾತಾಡಿಸ್ಬಿಟ್ರೆ ಏನಾರ ಮುಂದಕ್ಕೆ ಹೋಗ್ಬೋದು. ಪಿರಾಮಾಲ್ ಅಂದ್ರೆ ಅಜಯ್ ಪಿರಾಮಾಲ್ ಅಂದ್ರೆ ಅವರು ಅಂಬಾನಿಯ ಬೀಗ್ರು. ಅವ್ರಿಗೊಂದು ಇಮೇಲ್ ಬರೆದ್ವಿ ನಮ್ಮ ಆಫೀಸಿಂದ. ಅವರು ಲಂಡನ್ ನಲ್ಲಿದ್ರು, ಅಲ್ಲಿಂದ ಫೋನ್ ಮಾಡಿದ್ರು. ನಾನು ಅಷ್ಟು ದೊಡ್ಡ ಶ್ರೀಮಂತರ ಜೊತೆಗೆ ಮಾತನಾಡ್ತಿದ್ದೆ ಫೋನ್ನಲ್ಲಿ ಫಸ್ಟ್ ಟೈಮು. ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಅವ್ರು ಆ ಕಡೆಯಿಂದ ಫೋನ್ ಮಾಡಿ ನಾನು ಈ ಕಡೆ ವಾಪಸ್ ಮಾತಾಡುವಷ್ಟೊತ್ತಿಗೆ
Sir, I am a big fan of you. I have watched every video of yours. You tell me what I want to do. What you want me to do. ಸರ್, ಈ ತರ ಆಗಿದೆ. ನಮ್ಮ ಬೆಂಗಳೂರು ಸೌತಲ್ಲಿ ಅತ್ಯಂತ ಮಧ್ಯಮ ವರ್ಗದ ಜನರ ದುಡ್ಡು ಹಿಂಗೆ ಸಮಸ್ಯೆ ಆಗಿದೆ. ಇದು ನೀವೇನಾದರೂ ಮಾಡ್ಕೊಡ್ಬೇಕಲ್ಲ ಸರ್. ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ನಿಮಗೆ ಅಂತ. ಈ ಪ್ರಾಜೆಕ್ಟ್ ನಮ್ಮ ಕಡೆಯಿಂದ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ನಮ್ಮ ಕಡೆಯಿಂದ ಸುಮಾರು ಒಂದು 300 ಕೋಟಿ ಇದಕ್ಕೆ ಫೈನಾನ್ಸ್ ಮಾಡಬೇಕು ಅಂತಿತ್ತು. ನಿಮ್ಮ ಮೇಲೆ ನನಗೆ ಎಷ್ಟು ಅಭಿಮಾನ ಪ್ರೀತಿ ಅಂತಂದ್ರೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. 2ನೇ ಸತಿ ನೀವು ಈ ಕಾರಣಕ್ಕೋಸ್ಕರ ನನಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಕನ್ಸಿಡರ್ ಇಟ್ ಡನ್ ಅಂತ ಹೇಳಿ ಅಜಯ್ ಪಿರಾಮಲ್ ಹೇಳಿದ್ರು. ಅದಾಗಿ ಮಾರನೇ ದಿವಸ ಸಾಯಂಕಾಲ ಮಂತ್ರಿಯವರು ನನಗೆ ಫೋನ್ ಮಾಡಿದ್ರು. ಸರ್, ನೀವು ಮಾತಾಡಿದ ತಕ್ಷಣನೇ ನಮಗೆ ಯಾವುದೊಂದು ಸುಮಾರು 25-30 ಡಾಕ್ಯುಮೆಂಟ್ಗಳು ಪಿರಾಮಾಲ್ ಕಡೆ ಅವರಿಂದ ಪೆಂಡಿಂಗ್ ಆಗಿ ಉಳಿಬೇಕಿತ್ತು. ಅದನ್ನು ರಾತ್ರೋರಾಡಿ ಸೈನ್ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಇದನ್ನು ಇವಾಗ ಅಷ್ಟನ್ನು ಕಳಿಸ್ತಾ ಇದ್ದೀನಿ SBIಗೆ. ಇನ್ವೆಸ್ಟ್ಮೆಂಟ್ ಕಮಿಟಿಯಲ್ಲಿ ಇದು ಅಪ್ರೂವಲ್ ಆಗಬೇಕು ಸರ್. ಅದು ನೀವೇ ನೋಡ್ಕೊಳ್ಬೇಕಾಗಿರೋದು ಅಂದ್ರು. ಅಲ್ರಿ, ನಾನು ಯಾಕೆ ನೋಡ್ಕೊಳ್ಳಿ? ಇಲ್ಲ ಸರ್, ದೊಡ್ಡ ಪ್ರಾಜೆಕ್ಟ್ ನೀವೇ ನೋಡ್ಕೊಳ್ಬೇಕು. ಬೆಂಗಳೂರು ದಕ್ಷಿಣದ ಜನರ ಪರವಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಮತ್ತೆ ಕೃತಜ್ಞತೆ ಸಲ್ಲಿಸ್ತೇನೆ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣವೇ SBIನವರು ಇಡೀ ಪ್ರಾಜೆಕ್ಟಿಗೆ ಬೇಕಾಗುವಂತಹ ಅಷ್ಟು ಸಪೋರ್ಟ್ ಸ್ಯಾಂಕ್ಷನ್ ಅನ್ನ ಮಾಡಿ ನಿನ್ನೆ ಈ ಪ್ರಾಜೆಕ್ಟಿಗೆ ಬೇಕಾಗಿರುವಂತಹ SBI ಕಡೆಯಿಂದ ಬರಬೇಕಾಗಿರುವಂತಹ ಗ್ಯಾಪ್ ಫಂಡಿಂಗ್ ಏನಿದೆ ಆ ಇಡೀ ಫಂಡಿಂಗ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ನನಗೆ ಮಂತ್ರಿಯವರು ಮತ್ತು ಆ ಸಂಸ್ಥೆಯ ಬೇರೆ ಜಾಯಿಂಟ್ ಡೆವಲಪರ್ಸ್ಗಳು ಯಾರಿದ್ದಾರೆ ಅವರೇ ಫೋನ್ ಮಾಡಿ ಹೇಳಿದ್ರು, ಸರ್ ನೀವೇ ಬಂದು ಗುದ್ಲಿ ಪೂಜೆ ಮಾಡಿ ಅಂತಂದ್ರು. ಬಹಳ ಸಂತೋಷ ಅಂತಂದ್ರೆ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ಜನ ಯಾರು ಅತ್ಯಂತ ಕಡು ಬಡವ ವರ್ಗದವರು, ಮಧ್ಯಮ ವರ್ಗದವರಿದ್ರು, 3,000 ಆ ರೀತಿಯ ಕುಟುಂಬಗಳು ಅವರೇನು ದುಡ್ಡನ್ನು ಕಟ್ಟಿದ್ರು ಆ ದುಡ್ಡು ವ್ಯರ್ಥ ಆಗದಲ್ಲೇ ಇವತ್ತು ಬರುವಂತಹ ದಿವಸದಲ್ಲಿ 3,000 ಮನೆಗಳಲ್ಲಿ ತಯಾರಾಗತ್ತೆ. ಅವ್ರ ದುಡ್ಡಲ್ಲಿ ಸೇಫ್ ಆಗಿರುತ್ತೆ. ಅದನ್ನು ಮಾಡಿಕೊಡುವಂಥ ಅವಕಾಶ ನೀವೆಲ್ಲರೂ ನನಗೆ ಕಲ್ಪಿಸ್ಕೊಟ್ರಿ. ನಾವು ಗುರು ರಾಘವೇಂದ್ರ ಬ್ಯಾಂಕ್ನ ಬಗ್ಗೆ ಬಹಳ ದೊಡ್ಡ ಹೋರಾಟ ಆಗ್ತಿತ್ತು. ನಾನು ಎಲ್ರಿಗೂ ಮಾತು ಕೊಟ್ಟಿದ್ದೆ, ನಾವೆಲ್ಲರೂ ನಿಮ್ಮ ಜೊತೆ ಸೇರ್ಕೊಂಡು ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ತೇವೆ ಅಂತ. ನಾನು ಮತ್ತೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನೀವೆಲ್ಲರೂ ಬಹುಶಃ ಆ ಕ್ಲಿಪ್ಪನ್ನು ನೋಡಿರಬಹುದು. ಸಂಸತ್ತಿನಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಹೊಸ ಕಾಯ್ದೆ ಜಾರಿಯಾಯಿತು. ಕಳೆದ 70 ವರ್ಷಗಳಿಂದ ಭಾರತದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳು RBIನ ಕಂಟ್ರೋಲ್ನಲ್ಲಿ ಸೂಪರ್ವಿಷನ್ ನಲ್ಲಿ ಇರಲಿಲ್ಲ. ಅದರಿಂದಾಗಿ ಈ ರೀತಿಯ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ನಡೀತಾ ಇತ್ತು. ಗುರು ರಾಘವೇಂದ್ರ ಬ್ಯಾಂಕ್ ನ ವಿಚಾರದಲ್ಲಿ ನಾನು ಎಷ್ಟು ಬಾರಿ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಹೋಗಿದ್ದೆ ಅಂತಂದ್ರೆ ಅವರು ಲಾಸ್ಟ್ ಟೈಮ್ ಡೆಪಾಸಿಟರ್ಸ್ಗಳು ಸಿಕ್ಕಿದಾಗ ಹೇಳಿದ್ರು ತಮಾಷೆ ಮಾಡ್ತಾ, ನನಗೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಕಾರಿಡಾರ್ನಲ್ಲಿ ತೇಜಸ್ವಿ ಎದುರುಗಡೆ ಸಿಕ್ಕಿದ್ರೆ ನಾನೇ ಕೈ ಮುಗಿದು ಗುರು ರಾಘವೇಂದ್ರ ಅಂದ್ಬಿಡ್ತೀನಪ್ಪ, ಅಷ್ಟು ಸರಿ ಬಂದಿದ್ದ ನೀನು ಅಂತ. ಆದ್ರೆ ಎಷ್ಟು ಸತಿ ನಾವು ಹೋಗಿದ್ವಿ ಅಂತಂದ್ರೆ ಅವರ PMC ಬ್ಯಾಂಕ್ ಹಗರಣ, ಗುರು ರಾಘವೇಂದ್ರ ಬ್ಯಾಂಕ್ ಹಗರಣ ಆದ ನಂತರ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಸೆನ್ಸಿಟಿವ್ ಸರ್ಕಾರ ಅಂತಂದ್ರೆ 70 ವರ್ಷದಿಂದ ಯಾವ ಕೋಆಪರೇಟಿವ್ ಬ್ಯಾಂಕ್ಗಳು RBIನ ಕೆಳಗಡೆ ಬಂದಿರಲಿಲ್ವೋ ಈ 2 ಇನ್ಸಿಡೆಂಟ್ಸ್ ಆದ ತಕ್ಷಣವೇ ಕೇಂದ್ರದಲ್ಲಿ ಸಂಸತ್ತಿನಲ್ಲಿ ಕಾನೂನನ್ನು ಪಾಸ್ ಮಾಡಿ ದೇಶದ ಅಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳು RBIನ ರೆಗ್ಯುಲೇಷನ್ ತೆಗೆದುಕೊಂಡು ಬರೋದಕ್ಕೆ ಬಂದರು. ಅದರಲ್ಲೂ ನನ್ನೊಂದು ಅಳಿಲು ಸೇವೆ ಇದೆ, ಅದನ್ನ ಅವಕಾಶ ಮಾಡಿಕೊಟ್ಟಿದ್ದು ಬೆಂಗಳೂರು ದಕ್ಷಿಣದ ಜನ ಅಂತ ಹೇಳಲಿಕ್ಕೆ ಅತ್ಯಂತ ವಿನಮ್ರತೆಯಿಂದ ಸಂತೋಷ ಆಗ್ತಾ ಇದೆ. ಅವತ್ತು ಸಂತೋಷ ಅಂತಂದ್ರೆ ಅವತ್ತು ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದ್ರೆ ಗುರು ರಾಘವೇಂದ್ರ ಬ್ಯಾಂಕ್ನ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವ್ರು ಹೇಳಿದ್ರು, ಮೈ ರೆಪ್ರೆಸೆಂಟೇಟಿವ್ MP ಫ್ರಮ್ ದ ಬೆಂಗಳೂರು ಸೌತ್ ವೇರ್ ಐ ರಿಸೈಡ್, ವೇರ್ ಮೈ ರಿಜಿಸ್ಟರ್ಡ್ ಹೌಸಸ್, ತೇಜಸ್ವಿ ಸೂರ್ಯ ಎಕ್ಸ್ಪ್ಲೈನ್ಡ್ ಇನ್ ಗ್ರೇಟ್ ಡೀಟೇಲ್ ಅಬೌಟ್ ದಿಸ್ ಅಂಡ್ ಮೇಡ್ ಫೈನ್ ಡಿಸ್ಟಿಂಕ್ಷನ್ಸ್ ಅಂತ ಹೇಳಿ ಈ ದೇಶದ ವಿತ್ತ ಸಚಿವರು ಪಾರ್ಲಿಮೆಂಟ್ ನಲ್ಲಿ ನನ್ನ ಭಾಷಣದ ಬಗ್ಗೆ ಮಾತನಾಡಿದ್ರು. ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು ನೀವೆಲ್ಲರೂ ಕೂಡ. ಸ್ನೇಹಿತರೆ, ಮುಂದೆ ಕೂಡ ಇದೇ ಪ್ರಾಮಾಣಿಕತೆ, ಇದೇ ವಿಶ್ವಾಸದಿಂದ ನಾವು ಮತ್ತೆ ಕೆಲಸ ಮಾಡ್ತಾ ಹೋಗೋಣಂತೆ. ಜನ ನಮ್ಮ ಮೇಲೆ ಇಟ್ಟಿರುವಂತಹ ಭರವಸೆಯನ್ನ ನಾವೆಲ್ಲರೂ ಕೂಡ ಉಳಿಸ್ಕೊಳ್ತಾ ಹೋಗೋಣಂತೆ. ಮೂಲೆ ಮೂಲೆಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲರೂ ಸೇರಿ ಕಟ್ಟೋಣಂತೆ. ನಾನು ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರಲ್ಲಿ ಕಡೆಯದಾಗಿ ಮನವಿ ಮಾಡುವಂಥದ್ದು ಇಷ್ಟೇನೆ, ಪಾರ್ಟಿ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ಈ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ದೇಶದಲ್ಲಿ ಓಡಾಡಬೇಕಾಗತ್ತೆ. ನಿಯುಕ್ತಿಯಾದ ಮಾರನೇ ದಿವಸ ಪಾರ್ಟಿಯ ಹಿರಿಯರು ಹೇಳಿದ್ರು, ಎಲ್ಲಿ ಬೆಂಗಳೂರಿಗೆ ಹೊರಟಿದ್ಯಾ ಅಂದ್ರು. ಹ್ಞೂ ಬೆಂಗಳೂರು ಹೊರಟಿದ್ದೀನಿ ಅಂತಂದೆ. ಫಸ್ಟ್ ಬಿಹಾರಕ್ಕೆ ಹೋಗು, ಬಿಹಾರದಲ್ಲಿ ಕ್ಯಾಂಪೇನ್ ನಡೀತಾ ಇದೆ, ಬಿಹಾರ ಮುಗಿಸಿ ಬೆಂಗಳೂರಿಗೆ ಹೋಗು ಅಂದ್ರು. ಇನ್ನು 2 ದಿವಸ ಇಲ್ಲಿ ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳೋ ಅಷ್ಟೊತ್ತಿಗೆ ಆಯ್ತಿರುವಂತೆ ಕೇರಳಕ್ಕೆ ಹೋಗು, ಕೇರಳದಲ್ಲಿ ಹೋರಾಟ ನಡೀತಾ ಇದೆ ಅಂದ್ರು. ದೇಶದ ಹೀಗೆ ಮೂಲೆ ಮೂಲೆಗೆ ಹೋಗಬೇಕಾಗಿರುವಂಥ ಕೆಲಸ ನಮ್ಮೆಲ್ಲರದ್ದು ಇದೆ. ನಾನು ಅಲ್ಲಿಗೆ ಹೋದಾಗ ಬೆಂಗಳೂರು ದಕ್ಷಿಣದ ಜನಕ್ಕೆ
ನಮ್ಮ MP ಅಲ್ಲೆಲ್ಲೋ ದೂರದಲ್ಲಿದ್ದಾರೆ, ಅವ್ರು ನಮಗಿಲ್ಲಿ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಕೆಲಸ ಮಾಡ್ಕೊಡೋದಿಕ್ಕೆ ಅವ್ರು ಇಲ್ವಲ್ಲ, ನಾವೇ ಅವ್ರಿಗೆ ಓಟ್ ಹಾಕಿರೋದು, ಆದರೆ ಅವ್ರು ನಮಗೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಭಾವನೆ ಒಂದೇ ಒಂದು ದಿನವೂ ಬರ್ದಲೇ ಇರೋ ರೀತಿ ನೀವೆಲ್ಲರೂ ಕೂಡ ನಮ್ಮ ದೇಶದ, ನಮ್ಮ ಭಾಗದ, ನಮ್ಮ ದಕ್ಷಿಣ ಕ್ಷೇತ್ರದ ಜನರ ಜೊತೆಗೆ ನೀವೆಲ್ಲರೂ ಕೂಡ ಅವ್ರ ಜೊತೆಗಿರಬೇಕು. ಹೇಗೆ ನರೇಂದ್ರ ಮೋದಿಯ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಪ್ರತಿ ದಿವಸ ಕೆಲಸ ಮಾಡ್ತಾ ಇರ್ತೀವೋ, ಅದೇ ರೀತಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲರೂ ಕೂಡ ಓಡಾಡಿದ ಕಡೆ ಎಲ್ಲ MP ಅವ್ರನ್ನ ಡೈರೆಕ್ಟ್ ಆಗಿ ಮಾತನಾಡಿಸ್ತೀವಿ ಅನ್ನುವಂಥ ಒಂದು ಭರವಸೆ ನಿಮ್ಮನ್ನು ಮಾತಾಡಿಸ್ದಾಗ ಬರಬೇಕು. ಆ ರೀತಿಯ ಒಂದು ಸಾಥನ್ನ, ಆ ರೀತಿಯ ಒಂದು ಶಕ್ತಿಯನ್ನ ನೀವೆಲ್ಲರೂ ಕೂಡ ತುಂಬಿದಾಗ ದೇಶದ ಮೂಲೆ ಮೂಲೆಯಿಂದ ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಗಟ್ಟಿಯಾಗಿ ಕಟ್ಟದಾಗ ಸಾಧ್ಯ ಆಗುತ್ತೆ. ಅಮಿತ್ ಶಾ ಅವರು ಬಹಳ ಚೆನ್ನಾಗಿ ಹೇಳಿದರು, BJP ಯಾವಾಗ ಅತ್ಯಂತ ಉಚ್ಛ್ರಾಯಮಾನ ಸ್ಥಿತಿಯನ್ನು ರೀಚ್ ಆಯಿತು ಅಂತಂದರೆ, ಯಾವತ್ತು ನಾವು ಕೇರಳದಲ್ಲಿ, ಯಾವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವೋ ಅವತ್ತು BJP ಟಾಪ್ಗೆ ಹೋಯಿತು ಅಂತ. ಅಲ್ಲಿವರೆಗೆ 300 ಸೀಟ್ ತಗೊಂಡಿರೋದು ನಮಗೆ ಹೆಮ್ಮೆ ಇಲ್ಲ ಅಂತ. ಅಲ್ಲಿನ ಕಾರ್ಯಕರ್ತರ ಜೊತೆಗೆ ಯಾಕೆ ಅಂತಂದ್ರೆ, ನನಗೆ ತುಂಬಾ ಜನ ಕೇಳಿದ್ರು. ನಾನು ಪಾರ್ಲಿಮೆಂಟ್ನಲ್ಲಿ ಕೇರಳದ ವಿಚಾರದ ಬಗ್ಗೆ ಮಾತನಾಡಿದ್ದೆ. ಇಲ್ಲೊಂದಿಷ್ಟು ಜನ ತಥಾಕಥಿತ ಹೋರಾಟಗಾರರು, ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಬೆಂಗಳೂರಿನ ಜನ, ನೀವು ಕೇರಳದ ಬಗ್ಗೆ ಮಾತನಾಡ್ತೀರಲ್ಲ ಅಂತಂದ್ರು. ಸ್ನೇಹಿತರೆ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ನಾನು ಯಾವ ವಿಚಾರವನ್ನು ನಂಬಿದ್ದೇನೋ, ನಾನು ಯಾವ ವಿಚಾರಕ್ಕೆ ನಂಬಿದ್ದೇನೆ, ನನ್ನ ಪಾರ್ಟಿ ಯಾವ ವಿಚಾರ ನಂಬಿದೆ ಅನ್ನೋ ಕಾರಣಕ್ಕೆ ಬೆಂಗಳೂರು ದಕ್ಷಿಣದ ಜನ ವೋಟ್ ಹಾಕಿದ್ದಾರೋ, ಅದೇ ಕಾರಣಕ್ಕೆ ಅದೇ ವಿಚಾರವನ್ನ ಉಳಿಸ್ಲಿಕ್ಕೋಸ್ಕರ ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಕಾರ್ಯಕರ್ತರು ಲಾಠಿ ಚಾರ್ಜ್ ಅನ್ನು ಪಡಿತಾ ಇದ್ದಾರೆ, ಟಿಯರ್ ಗ್ಯಾಸ್ ಅನ್ನು ಹೊಡೆಸ್ಕೊಳ್ತಾ ಇದ್ದಾರೆ, ವಾಟರ್ ಕ್ಯಾನನ್ ಗನ್ಗಳನ್ನ ಹೊಡೆಸ್ಕೊಳ್ತಾ ಇದ್ದಾರೆ. ದೇಶದಲ್ಲಿ 300ಕ್ಕೂ ಹೆಚ್ಚು ಸಂಸದರುಗಳು ಅವ್ರು ಯಾವ ಚಿಹ್ನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ, ಯಾವ ಹಿಂದುತ್ವದ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ, ಅದೇ ಚಿಹ್ನೆ, ಅದೇ ವಿಚಾರವನ್ನ ಆಧಾರದಲ್ಲಿ ಆಯ್ಕೆಯಾಗಿ ಪಾರ್ಲಿಮೆಂಟಿಗೆ ಬಂದಿರುವಂತಹ 300 ಸದಸ್ಯರುಗಳಿದ್ದಾರೆ. 300 ಸದಸ್ಯರಲ್ಲಿ ಒಬ್ಬರೇ ಒಬ್ರು ಕೂಡ ಅವರು ಪರವಾಗಿ ಮಾತನಾಡಲಿಲ್ಲ ಅಂತಂದ್ರೆ, ವೆಸ್ಟ್ ಬೆಂಗಾಲ್ನಲ್ಲೋ ಕೇರಳದಲ್ಲೋ ಹೋರಾಟ ಮಾಡ್ತಾ ಇರುವಂತಹ ನಮ್ಮ ಯುವ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ, ಶಕ್ತಿ ಬರೋದಾದ್ರೂ ಹೇಗೆ ಸಾಧ್ಯ? ಬರುವಂತಹ ದಿವಸದಲ್ಲಿ ಈ ಎಲ್ಲ ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಕಟ್ಟೋಣಂತೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಈ ಪಕ್ಷದ ಹಿರಿಯರಿಗೆ, ಈ ಮಟ್ಟದಲ್ಲಿ ಜವಾಬ್ದಾರಿಯನ್ನು ಕೊಡಬಹುದು ಇವನಿಗೆ ಅಂತ ಅನಿಸುವಂಥ ಯೋಗ್ಯತೆಯನ್ನು ಬರೆಸಿದಂಥ ಎಷ್ಟೋ ಜನ ಹಿರಿಯರಿಗೆ ನನ್ನ ವಿನಮ್ರ ನಮಸ್ಕಾರಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ದಯವಿಟ್ಟು ಯಾರು ಕಾರ್ಯಕರ್ತರು ವೇದಿಕೆ ಮೇಲೆ ಹತ್ಬೇಡಿ. ಒಂದು ನಿಮಿಷ ಸರ್, ಇಲ್ಲಿ ಒಬ್ಬೊಬ್ಬರ ಹಿರಿಯರು ಹೋಗಿ